ಹಾಯ್ ಫ್ರೆಂಡ್ಸ್, ನಮಸ್ಕಾರ. RRB ಗ್ರೂಪ್ ಡಿ ಎಕ್ಸಾಮ್ ಡೇಟು ಅನೌನ್ಸ್ ಮಾಡೋರು ಆಲ್ರೆಡಿ. ಅದನ್ನ ಯಾವ ಥರ ಚೆಕ್ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಫಸ್ಟು ಮೆಸೇಜಲ್ಲಿ ಲಿಂಕ್ ಬಂದಿರುತ್ತೆ. ಅದಾಗಲಿಲ್ಲ ಅಂದರೆ ಇಲ್ಲಿ ಇಮೇಲ್ ಐ ಡಿಲಾದರೂ ನಿಮಗೆ ಲಿಂಕ್ ಬರುತ್ತೆ. ಇಮೇಲ್ ಐ ಡಿ ಲಿಂಕ್ ಬಂದರೆ ಡೈರೆಕ್ಟ್ ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಓಪನಿಂದ ನಿಮಗೆ ಡೈರೆಕ್ಟ್ ಎಕ್ಸಾಮ್ ಡೇಟ್ ಚೆಕ್ ಮಾಡ್ಕೋಬೋದು. ಅವಾಗ ನೋಡಿ ಯಾವ ಥರ ಓಪನ್ ಮಾಡೋದು ಅಂತಂದರೆ, ನೋಡಿ ಸರ್ಕಾರಿ ರಿಸಲ್ಟ್ ಅಂತ ಹಾಕಬೇಕು. ಸರ್ಕಾರಿ ರಿಸಲ್ಟಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸರ್ಕಾರಿ ರಿಸಲ್ಟ್ ಫಸ್ಟ್ನೇದಕ್ಕೆ ಕ್ಲಿಕ್ ಮಾಡಿ ಇಲ್ಲಿ ಬೇರೆ ಬೇರೆ RRB NTPC ಇವೆಲ್ಲ ಬಂದಿರುತ್ತೆ, ಬೇರೆ ಬೇರೆ ಎಕ್ಸಾಮ್ದೆಲ್ಲ. ನಮ್ಮದು RRB ಗ್ರೂಪ್ ಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಅವೆಲ್ಲ ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡ್ಕೊಂಡು RRB ಗ್ರೂಪ್ ಡಿ ಇರುತ್ತೆ, ಅದು ಲಿಂಕ್ ಓಪನ್ ಮಾಡ್ಕೊಂಡು ಡೈರೆಕ್ಟ್ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಫುಲ್ ಲಾಸ್ಟಿಗೆ ಬರಬೇಕು. ನೀವು ಎಂಡಿಗೆ ಲಾಸ್ಟಿಗೆ ಎಂದಿಂದು ಇವೆಲ್ಲ ಕ್ಲಿಕ್ ಮಾಡಿಬಿಡಿ, ಲಾಸ್ಟಲ್ಲಿರುತ್ತೆ. ನೋಡಿ ಇದೆ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತಿರುತ್ತೆ, ಡೌನ್ಲೋಡ್ ಎಕ್ಸಾಮ್ ಸಿಟಿ ಡೀಟೇಲ್ಸ್ ಅಂತಿರುತ್ತೆ, ಚೆಕ್ ಕೊರಿಯೋಗ್ರಫಿ ಇರುತ್ತೆ. ನಮ್ಮದು ಡೌನ್ಲೋಡ್ ಎಕ್ಸಾಮ್ ಸಿಟಿ, ಫಸ್ಟು ಎಕ್ಸಾಮ್ ಸಿಟಿ ನಮ್ಮದು ಬಿಡ್ತಾರೆ, ಆಮೇಲೆ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಬಿಡ್ತಾರೆ. ಇವಾಗ ಡೌನ್ಲೋಡ್ ಎಕ್ಸಾಮ್ ಸಿಟಿ ಲಿಂಕ್ರ ಓಪನ್ ಮಾಡ್ಕೋಬೇಕು. ಲಿಂಕ್ರ ಓಪನ್ ಮಾಡ್ಕೊಂಡು ನೋಡಿ ಇಲ್ಲಿ ಎಂಟರ್ ರಿಜಿಸ್ಟರ್ ನಂಬರ್, ನಮ್ಮದು ಎಂಟರ್ ರಿಜಿಸ್ಟರ್ ನಂಬರ್ ಹಾಕ್ಬೇಕು. ಯಾವುದಿರುತ್ತೆ ಅದು ಹಾಕ್ಬೇಕು. ಇದ್ರಾಗ ಡೇಟ್ ಆಫ್ ಬರ್ತು ನಮ್ಮದು ಬರ್ತ್ ಡೇಟು ಹಾಕಿ, ಡೇಟು ತಿರ್ಗಾ ಮಂತು, ಅಲ್ಲಿ ಮಂತ್ ಸೆಲೆಕ್ಟ್ ಮಾಡ್ಕೋಬೇಕು. ಅಲ್ಲಿ ಇಯರ್ ಸೆಲೆಕ್ಟ್ ಮಾಡ್ಕೋಬೇಕು. ತಿರ್ಗಾ ಅಲ್ಲಿ ಕ್ಯಾಪ್ಚರ್ ಬರುತ್ತೆ. ಇವಾಗ ಕ್ಯಾಪ್ಚರ್ನ ಅಲ್ಲಿ ಹೆಂಗಿರುತ್ತೆ ಅಲ್ಲ ಹಂಗೆ ಹಾಕ್ಬೇಕು ನಾವು. ಹಾಕೊಂಡು ಲಾಗಿನ್ ಮಾಡಿದ್ರೆ ನಿಮ್ಮ ಸಿಟಿ ಎಲ್ಲಿರುತ್ತೆ ಅಲ್ಲಿ ತೋರಿಸ್ತದೆ. ಅವಾಗ ಇದಾದಮೇಲೆ ಎಕ್ಸಾಮು ಇನ್ನೇನೋ ಒಂದು 4 ದಿನ 3 ದಿನ ಇರ್ಬೇಕಾದ್ರೆ ಅವಾಗ ನಿಮ್ಮದು ಆಲ್ ಟಿಕೆಟ್ ಬರ್ತದೆ. ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಬರೀ ಸಿಟಿ ಮಾತ್ರ, ಸಿಟಿ ಡೇಟ್ ಯಾವಾಗ ಮಾತ್ರ ಅನೌನ್ಸ್ ಮಾಡ್ತಾರೆ ಅಷ್ಟೇ. ಸೇಮ್ ನಿಮ್ಗೆ ಅಡ್ಮಿಟ್ ಕಾರ್ಡ್ ಆಲ್ ಟಿಕೆಟ್ ಬೇಕು ಅಂದ್ರೆ ಸೇಮ್ ಅದ್ರ ಮೇಲೆ ಲಿಂಕ್ ಇರುತ್ತೆ, ಅದನ್ನ ಓಪನ್ ಮಾಡ್ಕೋಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.